ಕಾಂಗ್ರೆಸ್ನಲ್ಲಿ ಭಾರೀ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಒಂದು ಕಡೆ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ, ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ, ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಯಾರಾಗ್ತಾರೆ ಅನ್ನುವಂಥ ವಿಚಾರ, ಪ್ರಬಲ ಲಿಂಗಾಯತ ಸಮುದಾಯದಲ್ಲೂ ಕೂಡ ನನ್ನನ್ನು ಕಡೆಗಣಿಸಿದ್ರೆ ಎಚ್ಚರಿಕೆ, ಜೋಕೆ ಅನ್ನುವಂತಹ ವಾರ್ನಿಂಗ್. ಎಂಬಿ ಪಾಟೀಲ್ ಕೆಪಿಸಿಸಿ ಅಧ್ಯಕ್ಷರಾಗ್ತಾರಾ? KN ರಾಜಣ್ಣ ಸಿದ್ದರಾಮಯ್ಯ ಬಣದಿಂದ ದೂರ ಆದ್ರು. ಕಾಂಗ್ರೆಸ್ ಸದ್ಯದಲ್ಲಿ ಒಡೆದ ಮನೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಕಾಂಗ್ರೆಸ್ನಲ್ಲಿ ಭಾರೀ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಒಂದು ಕಡೆ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ, ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ, ಜೊತೆಗೆ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಯಾರಾಗ್ತಾರೆ ಅನ್ನುವಂಥ ವಿಚಾರ, ಜೊತೆಗೆ ಅಹಿಂದ ನಾಯಕರು ಯಾರು ಉತ್ತರಾಧಿಕಾರಿ ಅನ್ನುವಂಥದ್ದು, ಅದರ ಜೊತೆಗೆ ಪ್ರಬಲ ಲಿಂಗಾಯತ ಸಮುದಾಯದಲ್ಲೂ ಕೂಡ ನಾನೊಬ್ಬ ನಾಯಕನಿದ್ದೀನಿ, ನನ್ನನ್ನು ಕಡೆಗಣಿಸಿದರೆ ಎಚ್ಚರಿಕೆ, ಜೋಕೆ ಅನ್ನುವಂತಹ ವಾರ್ನಿಂಗ್. ಕಾಂಗ್ರೆಸ್ ಸದ್ಯದಲ್ಲಿ ಒಡೆದ ಮನೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಣದವರ ಗೋಳಾಟ ಜಾಸ್ತಿ ಆಗ್ತಾ ಇದೆ. ಎಂಬಿ ಪಾಟೀಲ್ ಕೆಪಿಸಿಸಿ ಅಧ್ಯಕ್ಷರಾಗ್ತಾರಾ, ಅಥವಾ ಸತೀಶ್ ಜಾರಕಿಹೊಳಿ ಧರ್ಮ ಸಂಕಟಕ್ಕೆ ಸಿಲುಕಿದ್ರ, ಅಥವಾ KN ರಾಜಣ್ಣ ಯಾಕೆ ಸಿದ್ದರಾಮಯ್ಯ ಬಣದಿಂದ ದೂರ ಆದ್ರು? ಎಕ್ಸ್ಪೋಸ್ಡ್ ಸ್ಟೋರಿಯಲ್ಲಿ ಈ ಎಲ್ಲ ಅಪ್ಡೇಟ್ಸ್ ಅನ್ನು ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಕರ್ನಾಟಕದ ಕಾಂಗ್ರೆಸ್ ಒಡೆದ ಮನೆಯ ರೀತಿ ಕಾಣ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಗುತ್ತೆ. DK ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾರೆ ಅನ್ನುವಂಥ ವರದಿಗಳು ಕಳೆದ 6 ತಿಂಗಳಿಂದನೂ ಬರ್ತಾನೆ ಇದ್ದಾವೆ. ಆದರೆ ಯಾವುದೇ ತಾತ್ವಿಕ ಅಂತ್ಯದತ್ತ ಹೋಗಿಲ್ಲ. ಅದೇ ರೀತಿ ಮುಖ್ಯಮಂತ್ರಿ ಬದಲಾವಣೆ ಕರ್ನಾಟಕದಲ್ಲಿ ಆಗುತ್ತೆ ಅಂತ ಕಳೆದ 8 ತಿಂಗಳಿಂದ ಅಕ್ಟೋಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಸಂಕ್ರಾಂತಿ ಅಂತ ಏನೇನೇ ಕ್ರಾಂತಿಗಳು ನಡೆದರೂ ಕೂಡ ಅದಕ್ಕೂ ಕೂಡ ತಾರ್ಕಿಕ ಅಂತ್ಯದತ್ತ ಹೋಗಿಲ್ಲ. ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಸ್ವತಃ ಸಿದ್ದರಾಮಯ್ಯನವರ ಮಗ ಬೆಳಗಾವಿಯಲ್ಲಿ ಘೋಷಣೆ ಮಾಡಿದ್ರು ಕೂಡ ಅದಕ್ಕೂ ಕೂಡ ಯಾರಿಂದನೂ ಒಂದು ಕ್ಲಾರಿಟಿ ಸಿಕ್ಕಿಲ್ಲ. ಎಂಬಿ ಪಾಟೀಲ್ ಕಾಂಗ್ರೆಸ್ನ ಅಧ್ಯಕ್ಷರಾಗ್ತಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ 2028ಕ್ಕೆ ಮತ್ತೆ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಅಧಿಕಾರದ ಗದ್ದುಗೆಯನ್ನು ಹಿಡಿಲಿಕ್ಕೆ ಪ್ಲಾನ್ ಮಾಡ್ತಾರೆ ಅನ್ನುವಂಥ ವರದಿಗಳು ಬಂದರೂ ಕೂಡ ಅದಕ್ಕೂ ಕೂಡ ಯಾವುದೇ ಕ್ಲಾರಿಟಿ ಸಿಕ್ಕಿಲ್ಲ. ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ, DCM DK ಶಿವಕುಮಾರ್ CM ಪಟ್ಟಕ್ಕೆ ಏರ್ತಾರೆ ಅನ್ನುವಂಥ ಮಾತುಗಳು ಬಂದರೂ ಕೂಡ ಅದಕ್ಕೂ ಕ್ಲಾರಿಟಿ ಸಿಕ್ಕಿಲ್ಲ. ಯಾರ್ಯಾರು MB ಪಾಟೀಲ್ ನೋಡ್ಕೊಂಡು ಯಾರೂ ಸನ್ಯಾಸಿಗಳಲ್ಲ, ಎಲ್ಲರೂ ಸಮರ್ಥರಿದ್ದಾರೆ. DK ಶಿವಕುಮಾರ್ ಅವರು ಸಮರ್ಥಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಸಮರ್ಥಿದ್ದಾರೆ, ಕೃಷ್ಣ ಬೈರೇಗೌಡರು ಸಮರ್ಥಿದ್ದಾರೆ, ಬಹಳಷ್ಟು ಜನ ಸಮರ್ಥಿದ್ದಾರೆ. ಎಸ್ ವೀಕ್ಷಕರೇ, ಈ ಎಲ್ಲ ಗೊಂದಲಗಳ ಮಧ್ಯೆ KN ರಾಜಣ್ಣ ಸಿದ್ದರಾಮಯ್ಯನವರ ವಿರುದ್ಧವೇ ಬಾಂಬ್ ಹಾಕಿದ್ದು ಈ ವಾರದ ಅತಿ ದೊಡ್ಡ ಸುದ್ದಿ ಅನ್ನೋ ಥರ ಆಗ್ತಾ ಇದೆ. ಮುಖ್ಯಮಂತ್ರಿ ಸ್ಥಾನ ಬದಲಾವಣೆಯಾದರೆ ಡಾಕ್ಟರ್ ಪರಮೇಶ್ವರ್ ಮುಖ್ಯಮಂತ್ರಿ ಆಗಲಿ ಅನ್ನುವ ಬಾಂಬನ್ನು KN ರಾಜಣ್ಣ ಹಾಕಿದ್ರು. ಅಷ್ಟಕ್ಕೂ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ಸದ್ಯಕ್ಕಿಲ್ಲ ಅಂತ ಹೇಳ್ಕೊಂಡು ಬರ್ತಾ ಇದ್ದಂಥ KN ರಾಜಣ್ಣ ಸಡನ್ ಆಗಿ ಯಾಕೆ ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆಯ ಬಗ್ಗೆ ಮಾತನಾಡಿದ್ರು ಅನ್ನೋದು ಸೋಜಿಗದ ಸುದ್ದಿ. ಆದರೆ ರಾಜಣ್ಣನವರ ಮಾತಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡಬೇಕಾಗಿಲ್ಲ. ಯಾಕಂದರೆ ರಾಜಣ್ಣ ಹೇಳಿರುವ ಯಾವ ಮಾತುಗಳನ್ನು ಇಲ್ಲಿವರೆಗೂ ನಡೆಸ್ಕೊಂಡು ಹೋಗಿಲ್ಲ. ರಾಜಣ್ಣನವ್ರದ್ದು ಹಿಟ್ ಆ್ಯಂಡ್ ರನ್ ಕೇಸ್ ಅನ್ನೋ ಥರ ಹೇಳಿಕೆಗಳು. ಎಕ್ಸಾಂಪಲ್ ಅಂದರೆ ಸದನದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣವನ್ನು ಪ್ರಸ್ತಾಪ ಮಾಡಿದ್ದಂತಹ KN ರಾಜಣ್ಣ ಇದ್ರ ಹಿಂದೆ ಮಹಾನ್ ನಾಯಕರೊಬ್ಬರಿದ್ದಾರೆ ಅಂತ ಹೇಳಿದರು. ಆ ಮಹಾನ್ ನಾಯಕರು ಯಾರು, ಯಾಕೆ ಹನಿ ಟ್ರ್ಯಾಪ್ ಮಾಡಿದರು, ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಬಂದಿದ್ದು ಯಾರು ಅನ್ನೋದಕ್ಕೆ ದೂರು ದಾಖಲಾದರೂ ಕೂಡ ಸಾಕ್ಷ್ಯಗಳನ್ನು, ಮಾಹಿತಿಯನ್ನು ಕೊಡಲೇ ಇಲ್ಲ KN ರಾಜಣ್ಣ. ಹಾಗಾಗಿ KN ರಾಜಣ್ಣ ಅವರು ನಾಲಿಗೆಗೆ ಸಮಾಧಾನ ಮಾಡ್ಕೊಳ್ಳಿಕ್ಕೆ ಅಥವಾ ಅವರ ಮಾತುಗಳು ಆಡಬೇಕು ಅನ್ನೋ ಕಾರಣ ಇಟ್ಕೊಂಡು ಆಡ್ತಾರೆ ಬಿಟ್ಟರೆ ರಾಜಣ್ಣನ ಮಾತಿಗೆ ಯಾವುದೇ ಇಂಪಾರ್ಟೆನ್ಸ್ ಇಲ್ಲ ಅನ್ನೋದು ರಾಜಣ್ಣನವರ ಇಲ್ಲಿಯ ಹೇಳಿಕೆಗಳಿಂದ ಗೊತ್ತಾಗ್ತಾ ಇದೆ.
ವೀಕ್ಷಕರೇ, ಪ್ರಬಲ ಉತ್ತರ ಕರ್ನಾಟಕದ ಲಿಂಗಾಯತ ಸಮುದಾಯ 2023ರಲ್ಲಿ ಕಾಂಗ್ರೆಸ್ ಪರವಾಗಿತ್ತು. ಲಕ್ಷ್ಮಣ ಸವದಿ, ಜಗದೀಶ್ ಶೆಟ್ಟರ್, ಆಗ ಕಾಂಗ್ರೆಸ್ಸಿಗೆ ಬಂದಿದ್ರು ಶೆಟ್ಟರ್, ಅದಾದಮೇಲೆ ಎಂ ಬಿ ಪಾಟೀಲ್, ಶಿವಾನಂದ್ ಪಾಟೀಲ್, SR ಪಾಟೀಲ್ ಮುಂತಾದವರು ಉತ್ತರ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಅತಿ ಹೆಚ್ಚಿನ ಮತಗಳನ್ನು ತಂದು ಕೊಡುವಲ್ಲಿ ಯಶಸ್ವಿಯಾಗಿದ್ದರು. ಇದರಲ್ಲಿ ಲಕ್ಷ್ಮಣ ಸವದಿ ಮತ್ತು ಎಂ ಬಿ ಪಾಟೀಲ್ ಅವರ ಪಾತ್ರ ಅತಿ ಮಹತ್ವದಾಗಿತ್ತು. ಎಂ ಬಿ ಪಾಟೀಲ್ ಅವರು ಕೂಡ KPCC ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. 2 ಬಾರಿ ಅವರಿಗೆ ಅವಕಾಶ ಬಂದರೂ ಕೂಡ ಅವರು ಎಂ ಬಿ ಪಾಟೀಲ್ ತಾವೇ ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳಿದರು ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದ್ದು, ಎಂ ಬಿ ಪಾಟೀಲ್ 2028ಕ್ಕೆ KPCC ಅಧ್ಯಕ್ಷ ಸ್ಥಾನ ಒಲ್ದು ಬಂದರೆ ಏನಾದರೂ ಅಲಂಕರಿಸ್ತಾರ ಅನ್ನುವ ಪ್ರಶ್ನೆಗಳು ಇವೆ. ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಸದ್ಯಕ್ಕಿಲ್ಲ ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ರು. ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗಿಲ್ಲ. ಪೊಲಿಟಿಕಲ್ ಡೆವಲಪ್ಮೆಂಟ್ ತುಂಬ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರಿಗೆ ಯಾವುದಾದ್ರೂ ಪ್ರಮುಖವಾದಂತಹ ಒಂದು ಹುದ್ದೆ ಸಿಗುವ ಸಂಭವವಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರೆ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾಗ್ತಾರೆ ಅನ್ನುವಂಥ ಮಾತುಗಳಿದ್ರೂ ಕೂಡ ರಾಜ್ಯಸಭೆಯ ಬಗ್ಗೆ, ದೆಹಲಿ ರಾಜಕಾರಣದ ಬಗ್ಗೆ, ರಾಷ್ಟ್ರ ರಾಜಕಾರಣದ ಬಗ್ಗೆ ಸಿದ್ದರಾಮಯ್ಯನವ್ರಿಗೆ ಒಲವಿಲ್ಲ. ಅಲ್ಲದೆ HD ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ನಡುವಿನ ಜಗಳ ದೊಡ್ಡ ಮಟ್ಟಕ್ಕೇರಿದ್ದು, DK ಶಿವಕುಮಾರ್ ಕರ್ನಾಟಕದ ಕಾಂಗ್ರೆಸ್ನಲ್ಲಿ, ಕರ್ನಾಟಕದ ಸರ್ಕಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವ ಅಥವಾ ಪ್ರಮುಖ ಸ್ಥಾನಕ್ಕೇರುವ ಸಾಧ್ಯತೆಗಳು ದಟ್ಟವಾಗಿವೆ. ಹಾಗಾದರೆ ಕರ್ನಾಟಕದ ರಾಜಕಾರಣ ಮುಂದೆ ಯಾವ ದಿಕ್ಕಿನತ್ತ ಹೊರಡುತ್ತೆ? ಇನ್ನೆರಡು ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಚುನಾವಣೆ. 2028ಕ್ಕೆ ಯಾವ ರೀತಿಯ ಸ್ಟ್ರಾಟಜಿಯನ್ನು ಇಟ್ಕೊಂಡು ಕಾಂಗ್ರೆಸ್ ಬರುತ್ತೆ? ಸರ್ಕಾರ 3 ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ಇನ್ನುಳಿದ 2 ವರ್ಷಗಳಲ್ಲಿ ಸರ್ಕಾರದ ಆಡಳಿತದ ರೂಪುರೇಷೆ ಯಾವ ರೀತಿ ಇರುತ್ತೆ? ಇದೆಲ್ಲವನ್ನ ಕಾದು ನೋಡಬೇಕಿದೆ. ಇದಾಗಿತ್ತು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.